ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ರಕ್ಷಿಸಲ್ಪಟ್ಟ ದೇವಜನರು. ಈ ದಿನದ ದೇವರ ವಾಕ್ಯ: ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನೂ ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ಕೀರ್ತನೆಗಳು 121 ಅಧ್ಯಾಯ 5 ವಚನದಿಂದ 7 ವಚನದವರೆಗೆ. ಕ್ರಿಸ್ತನು ಎಲ್ಲ ಜನರಿಗೋಸ್ಕರ ಮಹಾಪರಿಶುದ್ಧ ಸ್ಥಳದಲ್ಲಿ ನಡೆಸುತ್ತಿರುವ ಮಧ್ಯಸ್ಥಿಕೆಯ ಕೆಲಸವನ್ನು ನಿಲ್ಲಿಸಿದಾಗ, ಏನೂ ಬೆರೆಸದ ದೇವರ ರೌದ್ರವೆಂಬ ದ್ರಾಕ್ಷಾರಸವನ್ನು ಕುಡಿಯಬೇಕಾದ ಮೃಗವನ್ನು, ಅದರ ಸ್ವರೂಪವನ್ನು ಆರಾಧಿಸುವ ಮತ್ತು ಅವನ ಗುರುತನ್ನು ಪಡೆಯುವವರ ಮೇಲೆ ದೇವರ ಕೋಪವು ಸುರಿಯಲ್ಪಡುತ್ತದೆ. ದೇವರು ಇಸ್ರಾಯೇಲ್ ಜನರನ್ನು ಐಗುಪ್ತದಿಂದ ಬಿಡುಗಡೆ ಮಾಡುವ ಮೊದಲು ಐಗುಪ್ತದ ಮೇಲೆ ಬಂದ ಬಾಧೆಗಳಂತೆಯೇ ದೇವಜನರ ಅಂತಿಮ ವಿಮೋಚನೆಗೆ ಸ್ವಲ್ಪ ಮೊದಲು ಲೋಕದ ಮೇಲೆ ಬೀಳುವ ಬಾಧೆ, ಕಷ್ಟಗಳು ಹೆಚ್ಚು ತೀವ್ರವಾಗಿರುತ್ತವೆ. ಹೊರಡುವ ತೀರ್ಪುಗಳು ಹೆಚ್ಚು ಭಯಾನಕವಾಗಿರುತ್ತವೆ. ಈ ಬಾಧೆಗಳು ಸಾರ್ವತ್ರಿಕವಲ್ಲ, ಅಥವಾ ಭೂಮಿಯ ಎಲ್ಲ ನಿವಾಸಿಗಳು ಸಂಪೂರ್ಣವಾಗಿ ನಾಶವಾಗುತ್ತಾರೆ ಎಂದಲ್ಲ. ಆದರೂ ಅವುಗಳು ನಶಿಸುವ ಮನುಷ್ಯರಿಗೆ ತಿಳಿದಿರುವುದಕ್ಕಿಂತ ಅತ್ಯಂತ ಭಯಾನಕ ಬಾಧೆಗಳಾಗಿರುತ್ತವೆ. ಕೃಪಾಕಾಲವು ಮುಗಿಯುವ ಮುನ್ನ ಮನುಷ್ಯರ ಮೇಲೆ ಬೀಳುವ ಎಲ್ಲ ತೀರ್ಪುಗಳು ಕೃಪೆಯಿಂದ ಬೆರೆತಿರುತ್ತವೆ. ಪಾಪಿಯು ತಾನು ಮಾಡಿದ ಅಪರಾಧಕ್ಕೆ ಪೂರ್ಣ ಪ್ರಮಾಣದಲ್ಲಿ ಶಿಕ್ಷೆಯನ್ನು ಪಡೆಯುವುದನ್ನು ಮೇಲೆ ಬೇಡಿಕೊಳ್ಳುತ್ತಿರುವ ಕ್ರಿಸ್ತನ ರಕ್ತವು ತಡೆಯುತ್ತದೆ. ಆದರೆ ಅಂತಿಮವಾದ ತೀರ್ಪಿನಲ್ಲಿ ದೇವರ ಕೋಪವು ಕೃಪೆಯೊಂದಿಗೆ ಬೆರೆಸದೆ ಸುರಿಸಲ್ಪಡುತ್ತದೆ. ದೇವರ ಜನರು ಕಷ್ಟ ದುಃಖಗಳಿಂದ ಮುಕ್ತರಾಗಿರುವುದಿಲ್ಲ. ಆದರೂ ಅವರು ಹಿಂಸೆ, ಸಂಕಟವನ್ನು ಅನುಭವಿಸುವಾಗ, ಅವರು ಕೊರತೆಗಳನ್ನು ಸಹಿಸಿಕೊಂಡು ಆಹಾರದ ಕೊರತೆಯನ್ನು ಅನುಭವಿಸುವಾಗಲೂ ಅವರನ್ನು ನಾಶವಾಗಲು ಬಿಟ್ಟು ಬಿಡಲಾಗುವುದಿಲ್ಲ. ಎಲೀಯನನ್ನು ಪೋಷಿಸಿದ ದೇವರು ಸ್ವಾರ್ಥ ತ್ಯಾಗವನ್ನು ಪಾಲಿಸುವ ತನ್ನ ಮಕ್ಕಳಲ್ಲಿ ಒಬ್ಬನನ್ನಾದರೂ ದೇವರು ಮರೆತು ಬಿಡುವುದಿಲ್ಲ. ಅವರ ತಲೆಯ ಕೂದಲಿನ ಲೆಕ್ಕವನ್ನೂ ಇಟ್ಟಿರುವ ದೇವರು ಅವರನ್ನು ಪೋಷಿಸುತ್ತಾನೆ ಮತ್ತು ಅವರು ಕ್ಷಾಮ, ಬರಗಾಲದ ಸಮಯದಲ್ಲೂ ತೃಪ್ತರಾಗಿರುತ್ತಾರೆ. ದುಷ್ಟರು ಹಸಿವು ಮತ್ತು ರೋಗಗಳಿಂದ ಸಾಯುತ್ತಿರುವಾಗ ದೇವದೂತರು ನೀತಿವಂತರನ್ನು ರಕ್ಷಿಸುತ್ತಾರೆ ಮತ್ತು ಅವರ ಕೊರತೆಗಳನ್ನು ನೀಗಿಸುತ್ತಾರೆ. ಸನ್ಮಾರ್ಗದಲ್ಲಿ ನಡೆದು ಯಥಾರ್ಥವಾಗಿ ನುಡಿಯುವವನಿಗೆ ಆಶ್ರಯವು ಗಿರಿದುರ್ಗ, ಅನ್ನವು ಉಚಿತವಾಗಿ ಒದಗುವುದು, ನೀರು ನಿಸ್ಸಂದೇಹ. ಮತ್ತು ಬಾಯಾರಿ ನಾಲಿಗೆ ಒಣಗಿ ನೀರನ್ನು ಹುಡುಕಿ ಹೊಂದದ ದೀನದರಿದ್ರರಿಗೆ ಯೆಹೋವನೆಂಬ ನಾನು ಪ್ರಸನ್ನನಾಗುವೆನು, ಇಸ್ರಾಯೇಲಿನ ದೇವರಾದ ನಾನು ಅವರನ್ನು ಕೈಬಿಡೆನು ಎಂಬ ದೇವರ ವಾಗ್ದಾನಗಳಿವೆ. ಅಂಜೂರವು ಚಿಗುರದಿದ್ದರೂ, ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರೂ ದೇವರಿಗೆ ಭಯಪಡುವವರು ಯೆಹೋವನಲ್ಲಿ ಉಲ್ಲಾಸಿಸುತ್ತಾರೆ ಮತ್ತು ಅವರ ರಕ್ಷಕನಾದ ದೇವರಲ್ಲಿ ಆನಂದಿಸುವರು ಎಂಬ ದೇವರ ವಾಕ್ಯವಿದೆ. ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು. ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ. ಯಾಕೆಂದರೆ ಯೆಹೋವನೇ ನನ್ನ ಶರಣನು, ಪರಾತ್ಪರನನ್ನು ನಿವಾಸಸ್ಥಾನ ಮಾಡಿಕೊಂಡಿದ್ದೀಯಲ್ಲ. ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು ಎಂದು ವಾಕ್ಯವು ಹೇಳುತ್ತದೆ. ಜೀವವುಳ್ಳ ದೇವರ ಮುದ್ರೆಯನ್ನು ಹೊಂದಿದವರು ಮತ್ತು ಕಷ್ಟದ ಸಮಯದಲ್ಲಿ ರಕ್ಷಿಸಲ್ಪಟ್ಟವರು ಯೇಸುವಿನ ಸ್ವರೂಪವನ್ನು ಪರಿಪೂರ್ಣವಾಗಿ ಪ್ರತಿಫಲಿಸಬೇಕು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.